ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕ್ಲಾಸ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನೋಡ್ತಾ ಇದ್ದೀವಿ. ಎಕ್ಸಾಮ್ಗೆ ಎಲ್ಲ ರೀತಿಯ ಎಕ್ಸಾಮ್ಗಳಿಗೆ ಹೆಲ್ಪ್ಫುಲ್ ಆಗ್ತಾ ಹೋಗ್ತದೆ ಸ್ನೇಹಿತರೆ. PSI 1998ರಲ್ಲಿ ಕೇಳಿದ್ದು, ಸೊ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಕೂಡ ಇವೆಲ್ಲ ರಿಪೀಟ್ ಆಗ್ತಾ ಇರ್ತದೆ. ಭಾರತದ ಸಂವಿಧಾನವು ದೇಶವನ್ನು ಲೌಕಿಕ ಎಂದು ಘೋಷಿಸಿದೆ. ಸೆಕ್ಯುಲರ್ ಅಂತ ಕರೀದ್ರಲ್ಲ, ಯಾಕೆ? ಪೂಜಾ ವಿಧಿಗಳಿಗೆ ಅವಕಾಶವಿಲ್ಲ, ಅದಕ್ಕೋಸ್ಕರ ಲೌಕಿಕ ಅಂತ ಕರೆದೀವಿ. ರಾಜ್ಯವು ಧಾರ್ಮಿಕ ಚಿಂತನೆಗಳಿಗೆ ಪ್ರೋತ್ಸಾಹ ನೀಡುತ್ತದೆ. ರಾಜ್ಯವು ಧಾರ್ಮಿಕ ಚಿಂತನೆಗಳು ಜನರ ವೈಯಕ್ತಿಕ ಅಂಶ ಎಂದು ಪರಿಗಣಿಸಿ ಮತ್ತು ಈ ವಿಷಯದಲ್ಲಿ ಯಾರ ಮೇಲೂ ಸಹ ಭೇದ ಭಾವ ತೋರುವುದಿಲ್ಲ. ಇದಾವುದಲ್ಲ. ಯಾಕೆ ನಮ್ಮ ಭಾರತ ಸಂವಿಧಾನ ಲೌಕಿಕ ಅಂತೀವಿ? ಸರಿಯಾದ ಉತ್ತರ ಕಮೆಂಟ್ ಮಾಡ್ಬೋದಾ? ಪೋಲ್ ಮಾಡಿ ಆನ್ಸರ್ ಮಾಡಿ ಸ್ನೇಹಿತರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಪೂಜಾ ವಿಧಿಗಳಿಗೆ ಅವಕಾಶವಿಲ್ಲ. ಸಂವಿಧಾನದಲ್ಲಿ ಆ ಥರದ್ದೇನು ಅದ್ರ ಬಗ್ಗೆ ಕೊಟ್ಟಿಲ್ಲ. ಏನಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ನೆನ್ಪಿಡ್ಲೇಬೇಕು, ಸಾಕಷ್ಟು ಬಾರಿ ಕೇಳಿದ್ದಾರೆ. ಧಾರ್ಮಿಕ ಚಿಂತನೆಗಳು ಜನರ ವೈಯಕ್ತಿಕವು. ಅವ್ರವ್ರ ಇಷ್ಟ ಬಂದಿದ್ದ ಧರ್ಮವನ್ನ, ಇಷ್ಟ ಬಂದಿದ್ದ ಒಂದು ಧಾರ್ಮಿಕ ಚಿಂತನೆಗಳನ್ನ ಮಾಡ್ತಾ ಹೋಗ್ಬೋದು. ಅವ್ರದ್ದು ವೈಯಕ್ತಿಕ ಅಂಶ ಅಂತ ಪರಿಗಣಿಸಿ ಯಾರ ಮೇಲೂ ಸಹ ಭೇದ ಭಾವ ಮಾಡೋದಲ್ಲ. ಓಕೆ, ಇವರು ಕ್ರಿಶ್ಚಿಯನ್, ಇವರು ಹಿಂದೂ, ಮುಸ್ಲಿಂ ಅಂತ ಯಾವುದೇ ರೀತಿ ಬೋಧನೆ ಮಾಡಲ್ಲ. ಅದಕ್ಕೋಸ್ಕರ ನಮ್ಮ ಸಂವಿಧಾನವನ್ನು ಲೌಕಿಕ, ಸೆಕ್ಯುಲಾರ್ ಅಂತ ಕರಿತೀವಿ. ನಮ್ಮ ಸಂವಿಧಾನವನ್ನು ನಾವು ಸೆಕ್ಯುಲರ್ ಅಂತ ಏಕೆ ಕರಿತೀವಿ? ಯಾಕಂದ್ರೆ ಯಾವುದೇ ರೀತಿಯ ಧಾರ್ಮಿಕ ಚಿಂತನೆಗೆ ಇದು ಇಂಟರ್ಫಿಯರ್ ಆಗಲ್ಲ ಸರ್ಕಾರ. ಅಲ್ಲಿ ವೈಯಕ್ತಿಕ ಅಂಶ ಅವ್ರು ಏನ್ ಬೇಕಾದ್ ಮಾಡ್ಬೋದು, ಯಾರ ಮೇಲೂ ಭೇದ ಭಾವ ಮಾಡೋಂಗಿಲ್ಲ. ಅಂತಂದ್ರೆ ಈಗ ಮುಸ್ಲಿಂ ಅವರಿಗೆ ಹಜ್ ಯಾತ್ರೆಗೋಸ್ಕರ ಕಳಿಸ್ತಾರೆ, ಅದೇ ರೀತಿ ಹಿಂದೂಗಳಿಗೂ ಕೂಡ ಯಾತ್ರೆಗೆ ಕಳಿಸುವಂಥದ್ದು ಚಾರ್ಧಾಮ್ ಯಾತ್ರಾ. ಆತರ ಯಾವುದೇ ಎಲ್ಲಾ ರೀತಿಯ ಧರ್ಮಗಳಿಗೂ ಅಲ್ಲಿ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಫೆಸಿಲಿಟಿ ಕೊಡ್ತಾರೆ. ಅದು ವೈಯಕ್ತಿಕ ಅಂಶ, ಅವ್ರು ಏನ್ ಬೇಕಾದ್ ಮಾಡ್ಲಿ ಅಂತ. ಈ ತರ ಅಂಶ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರೋದ್ರಿಂದ ಇದನ್ನು ನಾವು ಸೆಕ್ಯುಲರ್ ಅಂತ ಕರಿತೀವಿ. ಈ ರೀತಿ ಕೂಡ ಕ್ವಶನ್ ಕೇಳ್ತಾ ಹೋಗ್ತಾರೆ. ಭಾರತದ ಸಂವಿಧಾನದಲ್ಲಿ ಏಕ ಪೌರತ್ವ ವ್ಯವಸ್ಥೆ ಇದೆ, ಎರಡು ಪೌರತ್ವಕ್ಕೆ ಆಸ್ಪದ ಇದೆ, ಪೌರತ್ವ ಕುರಿತಂತೆ ಯಾವುದೇ ವ್ಯವಸ್ಥೆ ಇಲ್ಲ, ಬಹುಪೌರತ್ವಕ್ಕೆ ಅವಕಾಶವಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಡೈರೆಕ್ಟ್ ಆನ್ಸರ್ ಇದು ಏಕ ಪೌರತ್ವ. ನಮ್ಮಲ್ಲಿ ಕೇವಲ ಇಂಡಿಯನ್ ಸಿಟಿಸನ್ಶಿಪ್ ಅನ್ನ ಮಾತ್ರ ಹೊಂದೋದು. ಅಮೆರಿಕದಲ್ಲಿ ಆದ್ರೆ ಏನಾಗುತ್ತೆ, ಅಲ್ಲಿ ದ್ವಿಪೌರತ್ವ, ಎರಡು ಪೌರತ್ವ. ಹೇಗೆ? ಅಮೆರಿಕದಲ್ಲಿ 50 ರಾಜ್ಯಗಳಿದಾವು, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತೀವಲ್ಲ, 50 ಸ್ಟೇಟ್ಸ್ಗಳಿದಾವೆ. ಅಲ್ಲಿ ಒಂದು ಸ್ಟೇಟಿನ ಪೌರತ್ವವನ್ನು ಕೂಡ ಪಡ್ಕೋಬಹುದು, ಅದರ ಜೊತೆಗೆ ಅಮೆರಿಕದ ಪೌರತ್ವ ಕೂಡ ಇರ್ತದೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದಾವು ರಾಜ್ಯಗಳು? 28 ರಾಜ್ಯಗಳಿದಾವು, 8 ಕೇಂದ್ರಾಡಳಿತ ಪ್ರದೇಶಗಳಿದಾವು. ಹಾಗಂತ ನಾವು ಒಂದು ರಾಜ್ಯದೊಂದು ಪೌರತ್ವ, ಅದರ ಜೊತೆಗೆ ನಮ್ಮ ದೇಶದೊಂದು ಪೌರತ್ವ, ಆತರ ಇದೆಯಲ್ಲಿ ಏನು ಇಲ್ಲ. ಇಲ್ಲಿ ಕೇವಲ ಏಕ ಪೌರತ್ವ ವ್ಯವಸ್ಥೆ. ಎಷ್ಟನೇ ಆರ್ಟಿಕಲ್? 9ನೇ ಆರ್ಟಿಕಲ್ ಹೇಳುತ್ತೆ ನಮಗೆ ದ್ವಿಪೌರತ್ವಕ್ಕೆ ಅವಕಾಶನೇ ಇಲ್ಲ, ಓನ್ಲಿ ಕೇವಲ ಏಕ ಪೌರತ್ವ ಮಾತ್ರ, ದ್ವಿಪೌರತ್ವಕ್ಕೆ ಅವಕಾಶ ಇಲ್ಲ ಅಂತ ಹೇಳೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 9. ಈ ರೀತಿ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ, ಸೊ ಇದನ್ನ ನೆನ್ಪಿಡ್ತಾವೆ. ಓಕೆ, ಇವೆಲ್ಲ ಡೀಟೇಲ್ ಆಗಿ ಸ್ನೇಹಿತರೆ ಭಾರತದ ಸಂವಿಧಾನದ ಬಗ್ಗೆ PC to DC ಎಕ್ಸಾಮ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಸಂಕಟಿ ಸರ್ ಅಕಾಡೆಮಿಯಲ್ಲಿ ಹೇಳಿದ್ದೀನಿ. PSI ಎಕ್ಸಾಮ್ಗೆ ಯೂಸ್ಫುಲ್ ಆಗುವಂತ ಈ ಎಸ್ಸೆಗಳು ಕೂಡ ಅಲ್ಲಿ ಕವರ್ ಆಗ್ತಾ ಹೋಗಿದೆ. ನಂತರದಲ್ಲಿ ಎಕನಾಮಿ ಅಂತೂ ಅದ್ಭುತವಾಗಿ ಕೋರ್ಸ್ ಕವರ್ ಆಗ್ತಾ ಹೋಗ್ತದೆ. ಎಕನಾಮಿಕ್ ಸರ್ವೆ, ಕರ್ನಾಟಕ ಎಕನಾಮಿಕ್ ಸರ್ವೆ, ಇಂಡಿಯಾ ಎಕನಾಮಿಕ್ ಸರ್ವೆ, ಕರ್ನಾಟಕದ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಗಳು, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳು, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಥವಾ ಈ ಇಂಡಿಯನ್ ಎಕನಾಮಿಗೆ ಸಂಬಂಧಪಟ್ಟಂಗೆ ಎಲ್ಲಾ ರೀತಿಯ ಪಾಯಿಂಟ್ಗಳು ಇಲ್ಲಿ ಕಂಪ್ಲೀಟ್ ಆಗಿ ಕವರ್ ಆಗ್ತಾ ಹೋಗಿದೆ. ರೈಟ್, ಇದು ಇನ್ನ ಗ್ರೂಪ್ ಬಿ ಪೋಸ್ಟ್ ಕೂಡ ಇತ್ತೀಚೆಗೆ ಕರೆದಿರುವಂತದ್ದು, ತುಂಬಾ ಒಳ್ಳೆ ಪೋಸ್ಟ್ ಇದು. ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ. ಇದಕ್ಕೆ 1 ರಿಂದ 15 ಯೂನಿಟ್ಗಳಿದಾವೆ. ಎಲ್ಲವೂ ಕೂಡ ಇನ್ ಡೀಟೇಲ್ ಆಗಿ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಒಂದು 5 to 10 ಟೈಮ್ಸ್ ರಿವಿಷನ್ ಕೂಡ ಆಗ್ತದೆ. ಸಂಕಟಿ ಸರ್ ಅಕಾಡೆಮಿಯಲ್ಲಿ ಯಾಕೆ ಇರ್ತದೆ, ನೀವು ನೋಡ್ತಾ ಹೋಗಿ. ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಸಂವಿಧಾನದಲ್ಲಿ ಆಸ್ತಿಯ ಹಕ್ಕನ್ನು ತೆಗೆದುಹಾಕಿದ ಕ್ರಮ ಯಾವುದು? ಮೂಲಭೂತ ಹಕ್ಕುಗಳಲ್ಲಿ ಫಂಡಮೆಂಟಲ್ ರೈಟ್ ಅಲ್ಲಿ ಆಸ್ತಿಯ ಹಕ್ಕು ಅನ್ನೋದು ಇತ್ತು, ಅದನ್ನ ಈಗ ತೆಗೆದುಹಾಕಿದ್ದಾರೆ. ಯಾವ ತಿದ್ದುಪಡಿ ಮೂಲಕ? 24ನೇದ್ದು, 42, 44. ಇದ್ಯಾವುದು ಅಲ್ಲ. ಡೈರೆಕ್ಟ್ ಕ್ವಶನ್ ಇದು ಕೂಡ. ಸರಿಯಾದ ಉತ್ತರ 44ನೇ ಸಂವಿಧಾನ ತಿದ್ದುಪಡಿ. ಯಾವ ವರ್ಷ? 1978. ಓಕೆ, ಇಲ್ಲಿ 4+4 ಇದೆ, 8, ಲಾಸ್ಟಿಗೆ 8 ಇರ್ತದೆ. 42ನೇ ತಿದ್ದುಪಡಿ ಆದ್ರೆ ಯಾವ್ದಾಗ್ತದೆ? 42ನೇ ತಿದ್ದುಪಡಿ ಕೂಡ ತುಂಬಾ ಸಾಕಷ್ಟು ಬಾರಿ ಕೇಳ್ತಾರೆ. 1976 ಅದು. ಇಲ್ಲಿ 4+2 ಇಲ್ಲಿ 6 ಆಗ್ತದೆ, 1976. ಸೊ ಇದಕ್ಕೆ ಸಂಬಂಧಪಟ್ಟಿಲ್ಲ. ಮೂಲಭೂತ ಹಕ್ಕುಗಳನ್ನ ಆಸ್ತಿ ಹಕ್ಕಂತ ತೆಗೆದು ಹಾಕಿದ್ದು ಇಲ್ಲಿ 44ನೇ ತಿದ್ದುಪಡಿ ಮೂಲಕ ತೆಗೆದುಹಾಕಿದ್ದಾರೆ. ಸೊ ಪಾಯಿಂಟ್ ನೆನ್ಪಿಡ್ಲಿ. ಓಕೆ, ಇದನ್ನ ರಿಪೀಟೆಡ್ ಆಗಿ ಕ್ವಶನ್ ಕೇಳ್ತಿರ್ತಾರೆ. ಸೊ ಈಗ ಹಂಗಂದ್ರೆ ಎಲ್ಲಿ ಇಟ್ಟಿದ್ದಾರೆ ಇದನ್ನ? ಅದು ಕೂಡ ಕ್ವಶನ್ ಕೇಳಿದರೆ ಆರ್ಟಿಕಲ್ 300 ಕ್ಯಾಪಿಟಲ್ ಎ. ಕ್ಯಾಪಿಟಲ್ ಎ ಯಾಕೆ? ಯಾಕಂದ್ರೆ ಹೊಸ ಆರ್ಟಿಕಲ್ ಇದು. ಹೊಸ ಆರ್ಟಿಕಲ್ ಅನ್ನ ಸೃಷ್ಟಿ ಮಾಡಿ ಅದರಲ್ಲಿ ಸೇರಿಸೋದ್ರಿಂದ ಕ್ಯಾಪಿಟಲ್ ಎನೇ ಬರೀಬೇಕು ನೀವು. ಓಕೆ, ಸೊ ಹೊಸದಾಗಿ ಇದು ಯಾವ ರೀತಿಯ ಹಕ್ಕು ಅಂತ ಕರೀತಾರೆ? ಇದು ಕಾನೂನುಬದ್ಧ ಹಕ್ಕು. ಈಗ ಇದು ಕಾನೂನುಬದ್ಧವಾದ ಹಕ್ಕು. ಇಟ್ ಈಸ್ ಅ ಲೀಗಲ್ ರೈಟ್. ನಾವು ಅರ್ಲಿಯರ್ ಏನಿತ್ತು?
ಫಂಡಮೆಂಟಲ್ ರೈಟ್ ಇದೆ, ಅದನ್ನು ತೆಗೆದುಹಾಕಿ ಇದು ಲೀಗಲ್ ರೈಟ್, ಕಾನೂನುಬದ್ಧ ಹಕ್ಕು ಮಾತ್ರ. ಯಾವ ಆರ್ಟಿಕಲ್ 300 ಕ್ಯಾಪಿಟಲ್ ಎದಲ್ಲಿ ಇಟ್ಟಿದ್ದಾರೆ, 44ನೇ ತಿದ್ದುಪಡಿ ಮೂಲಕ 78 ಅಲ್ಲಿ ತೆಗೆದುಹಾಕಿರುವಂಥದ್ದು. ಈ ರೀತಿ ಬೇಸಿಕ್ ಕ್ವಶನ್ ಕೇಳ್ತಾರೆ. ಈ 1978 ಅಲ್ಲಿ ತೆಗೆದುಹಾಕಿದಾಗ 44ನೇ ತಿದ್ದುಪಡಿಯಲ್ಲಿ ಪ್ರಧಾನಮಂತ್ರಿ ಯಾರಿದ್ರು, ಈ ರೀತಿ ಕೂಡ ಕ್ವಶನ್ ಕೇಳಿದರೆ ಕಮೆಂಟ್ ಸೆಕ್ಷನ್ ಹೇಳಿ ಸ್ನೇಹಿತರೆ, ಯಾರು ಪ್ರಧಾನಮಂತ್ರಿ ಇದ್ರು ಆ ಟೈಮಲ್ಲಿ. ರಾಜ್ಯ ನಿರ್ದೇಶಕ ತತ್ವಗಳು, ರಾಜ್ಯ ನಿರ್ದೇಶಕ ತತ್ವಗಳು DPSP ಇದಾವಲ್ಲ, DPSP ಆದೇಶಗಳು, ಅದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ ಕೊಟ್ಟಿದ್ದಾರೆ. ಇದು ವ್ಯವಹಾರಾಧಿಕಾರಕ್ಕೆ ಒಳಪಟ್ಟವು, ವ್ಯವಹಾರಾಧಿಕಾರಕ್ಕೆ ಒಳಪಟ್ಟವಲ್ಲ. ಎಲ್ಲವೂ ಅಲ್ಲದಿದ್ದರೂ ಅವುಗಳಲ್ಲಿ ಹಲವು ವ್ಯವಹಾರಾಧಿಕಾರಕ್ಕೆ ಒಳಪಟ್ಟವು. ಆಪ್ಷನ್ ಡಿ, ಮೂಲಭೂತ ಹಕ್ಕುಗಳಿಗೆ ವ್ಯತಿರಿಕ್ತ ಆಗಿರುದ್ದಲ್ಲಿ ಮಾತ್ರ ವ್ಯವಹಾರಾಧಿಕಾರಿಗೆ ಹಕ್ಕಿಗೆ ಒಳಪಟ್ಟವು, ಅಂದ್ರೆ ಅವನು ಜಾರಿಗೆ ತರುವಂಥದ್ದು, ಆ ಥರ ಕೇಳ್ತಾ ಇದ್ದಾರೆ. ಇದು ಯಾವುದು ಸರಿಯಾದ ಉತ್ತರ? ರೈಟ್ ಆಪ್ಷನ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವಾಗಲೂ ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ ಮತ್ತು DPSP ವಿರುದ್ಧ ಏನಾದರೂ ಬಂದರೆ ಅಲ್ಲಿ ಯಾವುದು ಮೇಲುಗೈ ಸಾಧಿಸುತ್ತೆ? ಫಂಡಮೆಂಟಲ್ ರೈಟೇ ಮೇಲುಗೈ ಸಾಧಿಸುತ್ತೆ. ಮೂಲಭೂತ ಹಕ್ಕುಗಳಿಗೆ ವ್ಯತಿರಿಕ್ತ ಆಗಿರದಿದ್ರೆ, ಅದಕ್ಕೆ ಅಪೋಸಿಟ್ ಇರಲಿಲ್ಲ ಅಂದ್ರೆ ಅವಾಗ DPSPನೂ ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೋದು. ಸೊ ಇದನ್ನ ಕ್ವಶನ್ ಕೇಳಿದ್ದಾರೆ. ಈ ಥರದ್ದು ರಿಪೀಟ್ ಆಗ್ತದೆ ಸ್ನೇಹಿತರೆ, ಎಲ್ಲ ನೆನ್ಪಿಟ್ಕೊಳ್ಳಿ, ಇವೆಲ್ಲ ಬರಿತಾ ಹೋಗಿ, ಶಾರ್ಟ್ ನೋಟ್ಸ್ ಮಾಡ್ತಾ ಹೋಗಿ. ಈ ರೀತಿ ನಿಮ್ಗೆ ಗೊತ್ತಿಲ್ಲೋರ ಪಾಯಿಂಟ್ ಎಕ್ಸ್ಟ್ರಾ ಬರ್ಕೊಳ್ಳಿ, ಗೊತ್ತಿರುವಂಥದ್ದು ಈಜಿ ಇದ್ದಿದ್ದು ಕೈ ಬಿಡ್ತಾ ಹೋಗಿ, ಗೊತ್ತಿರದೇ ಇರುವಂಥದ್ದು ಒಂದು ಸ್ವಲ್ಪ ಒಂದು ನೋಟ್ಬುಕ್ಕನ್ನು ಮಾಡಿ ಆ ಥರ ಮಾಡ್ತಾ ಹೋಗ್ಬೇಕು. ಓಕೆ, ಸಂವಿಧಾನದಲ್ಲಿ ಎಷ್ಟು ಬಗೆಯ ತುರ್ತು ಪರಿಸ್ಥಿತಿಗಳ ವ್ಯವಸ್ಥೆ ಇದೆ? ಯಾವುದೂ ಇಲ್ಲ, ಯಾವುದೇ ರೀತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಬಿ 8, ಆಪ್ಷನ್ ಸಿ 3, ಆಪ್ಷನ್ ಡಿ 4. ಇದು ಕೂಡ ಡೈರೆಕ್ಟ್ ಕ್ವಶನ್. ಇದು 3 ರೀತಿಯ ತುರ್ತು ಪರಿಸ್ಥಿತಿಗಳು, ಎಮರ್ಜೆನ್ಸಿ ಪ್ರಾವಿಷನ್ಸ್. ಯಾವ 3? 352ನೇ ಆರ್ಟಿಕಲ್ ಅಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಇರ್ತದೆ. 356ರಲ್ಲಿ +4 ಮಾಡಬೇಕು, 352ಕ್ಕೆ 4 ಸೇರಿಸಿದ್ರೆ 356. ಇದರಲ್ಲಿ ರಾಷ್ಟ್ರಪತಿ ಆಡಳಿತ, ಇದಕ್ಕೆ 356ಕ್ಕೆ 4 ಸೇರಿಸಿದ್ರೆ 360. ಇದು ನಮಗೆ ಫೈನಾನ್ಷಿಯಲ್ ಎಮರ್ಜೆನ್ಸಿ ಇರುವಂಥದ್ದು. 3 ಇದಾವೆ. ಸೊ ಈಗ ಮೊನ್ನೆ KS ಅಲ್ಲಿ ಕೂಡ ಕ್ವಶನ್ ಏನು ಕೇಳ್ತಾರೆ ಅಂದ್ರೆ, ಇದು ಒರಿಜಿನಲ್ ಅಲ್ಲಿ ಮೂಲ ಸಂವಿಧಾನದಲ್ಲಿ ಒಂದು ಸಲ ಯಾವುದೇ ಎಮರ್ಜೆನ್ಸಿನ ಹೇರಿದಾಗ ಎಷ್ಟು ತಿಂಗಳ ಒಳಗಾಗಿ ಪರ್ಮಿಷನ್ ತಗೋಬೇಕು? ಮೂಲ ಸಂವಿಧಾನದಲ್ಲಿ 2 ತಿಂಗಳ ಒಳಗಾಗಿ ತಗೋಬೇಕಂತ ಇತ್ತು ಮೂಲ ಸಂವಿಧಾನದಲ್ಲಿ. ಈಗ ಅದನ್ನ ತಿದ್ದುಪಡಿಗಳ ಮೂಲಕ ಚೇಂಜಸ್ ಅನ್ನ ಮಾಡಿ ಇದನ್ನ 2 ತಿಂಗಳ ಬದಲಾಗಿ ತೆಗೆದು ಹಾಕಿ 1 ತಿಂಗಳ ಒಳಗಾಗಿ, ಈ 44ನೇ ಸಂವಿಧಾನ ತಿದ್ದುಪಡಿ ಮೂಲಕ ಏನ್ ಚೇಂಜಸ್ ಮಾಡ್ತಾರೆ? 1 ತಿಂಗಳ ಒಳಗಾಗಿ ನೀವು ಪಾರ್ಲಿಮೆಂಟಿನ ಅನುಮತಿ ತಗೋಬೇಕು. ಇದು 356 ಆಸ್ ಯೂಶುವಲ್ 2 ತಿಂಗಳ ಇದ್ದಿದೆ, 360ನೇದು 2 ತಿಂಗಳ ಒಳಗಾಗಿ. ಅಂದ್ರೆ ಅರ್ಥ, ಇವತ್ತೇ ನ್ಯಾಷನಲ್ ಎಮರ್ಜೆನ್ಸಿನ ರಾಷ್ಟ್ರಪತಿಯವರು ಹೇರಿ ಬಿಡ್ಬೋದು. ನಮಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲ ರಾಷ್ಟ್ರಪತಿಯವರಿಗೆ ಅಲ್ಲಿ ಅವರಿಗೆ ಸಲಹೆಯನ್ನು ಕೊಡುತ್ತೆ. ಅಂದ್ರೆ ರಾಷ್ಟ್ರಪತಿ ಇವತ್ತೇ ಈ ಕ್ಷಣಕ್ಕೆ 352ನೇ ಆರ್ಟಿಕಲ್ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಹೇರ್ಬಿಡುತ್ತೆ. ಯಾರ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಪಾರ್ಲಿಮೆಂಟಿನ ಸ್ಟಾರ್ಟಿಂಗ್ ಪರ್ಮಿಷನ್ ಬೇಕಾಗಿಲ್ಲ. ಬಟ್ ಪಾರ್ಲಿಮೆಂಟಿನ ಪರ್ಮಿಷನ್ ಯಾವಾಗ ಬೇಕು? 1 ತಿಂಗಳ ಒಳಗಾಗಿ. ಇದನ್ನೇ ಎಕ್ಸಾಮ್ ಅಲ್ಲಿ ಮೊನ್ನೆ KS ಅಲ್ಲಿ ಆಯ್ತಲ್ಲ, ಅದು ಮತ್ತೆ ಎಕ್ಸಾಮ್ ಆಗ್ತಾ ಇದೆಯಲ್ಲ, ಆ ಎಕ್ಸಾಮ್ ಅಲ್ಲಿ ಕೇಳಿರುವಂಥದ್ದು. ಈ ಥರದ್ದು ಸಾಕಷ್ಟು ಪಾಯಿಂಟ್ ಇದಾವೆ 352 ಎಮರ್ಜೆನ್ಸಿ ಬಗ್ಗೆ. ನಾ ಎಲ್ಲ ಥಿಯರಿ ಕ್ಲಾಸನ್ನು ಇಂಡಿಯನ್ ಪಾಲಿಟಿಯಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗಿ, ನಾನು ಕೇಳಿಬಿಟ್ರೆ ಸಾಕು. ಯಾವುದೇ IAS KS ಯಾವ ಬೇಕಾದ ಎಕ್ಸಾಮ್ ಎಲ್ಲ ಕೇಳಿ ಈಸಿಯಾಗಿ ಬರ್ತೀರಿ. ಓಕೆ, ಇನ್ನು ಸಾಕಷ್ಟು ಮತ್ತೆ ಬೇರೆ ಬೇರೆ ಪಾಯಿಂಟ್ ಬಂದಾಗ ಎಮರ್ಜೆನ್ಸಿ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ. ಇಲ್ಲಿ 3 ಟೈಪ್ ಎಮರ್ಜೆನ್ಸಿನ ಕರೆಯಲಾಗಿದೆ. ಓಕೆ, ಕೇಂದ್ರದ ಸಂಪುಟ ಸಭೆಯ ಅಧ್ಯಕ್ಷತೆಯನ್ನು ವಹಿಸುವಂತ ವ್ಯಕ್ತಿ ಯಾರು? ಕೇಂದ್ರದ ಸಂಪುಟ ಸಭೆ, ಕ್ಯಾಬಿನೆಟ್ ಮೀಟಿಂಗ್ ನಡೆದಾಗ ಅದರ ಅಧ್ಯಕ್ಷತೆ ಯಾರು ವಹಿಸ್ತಾರೆ? ಪ್ರಧಾನಮಂತ್ರಿಗಳು, ರಾಷ್ಟ್ರಾಧ್ಯಕ್ಷ ಅಂದ್ರೆ ರಾಷ್ಟ್ರಪತಿಯವರು, ಸಂಪುಟದ ಸಚಿವ ಸರದಿಯ ಮೇಲೆ ಸಂಪುಟ ಸಚಿವರು, ಮಿನಿಸ್ಟರ್ಗಳು ಸರದಿಯ ಮೇಲೆ ಒಂದ್ಸಲ ಇವರು, ಇನ್ನೊಂದ್ಸಲ ಬೇರೆ ಮಿನಿಸ್ಟರ್, ಆ ಥರ. ಸಂಪುಟದ ಕಾರ್ಯದರ್ಶಿ, ಕ್ಯಾಬಿನೆಟ್ ಸೆಕ್ರೆಟರಿ ಅಂತ ಕರಿತೀವಿ, ಅವರು ಯಾರಿರ್ತಾರೆ? ಇದು ಡೈರೆಕ್ಟ್ ಕ್ವಶನ್, ಈಜಿ ಕ್ವಶನ್. ಪ್ರಧಾನಮಂತ್ರಿಯವರೇ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಇಲ್ಲಿ ಕರ್ನಾಟಕದಲ್ಲಿ ಸಂಪುಟ ಆದರೆ ರಾಜ್ಯ ಮಟ್ಟದಲ್ಲಿ ಸಂಪುಟದ ಸಭೆ ಅಧ್ಯಕ್ಷತೆ, ಮುಖ್ಯಮಂತ್ರಿಯವರು ಸಂಪುಟ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅದಕ್ಕೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತೆಲ್ಲರೂ ಓಡಾಡ್ತವ್ರು ಇದಕ್ಕೆ. ಅದಕ್ಕೆ ಸಂಪುಟ ಸಭೆ ಅಧ್ಯಕ್ಷತೆ ವಹಿಸೋದು ಪ್ರಧಾನಮಂತ್ರಿ, ಕರ್ನಾಟಕದಲ್ಲಿ ಆದರೆ ಮುಖ್ಯಮಂತ್ರಿ. ಸೊ ಅಷ್ಟು ಪವರ್ಫುಲ್ ಇರ್ತದೆ. ಹಾಗಾಗಿ ನಾನು ಹಾಗೆ ಬಿಡೋಣ ಅಂತ ಒಂದು ಆಶೆಯನ್ನು ತೋರ್ಪಡಿಸ್ತಾರೆ. ಓಕೆ, ಸೊ ಈ ರೀತಿ ಎಲ್ಲ ಕ್ವಶನ್ಸ್ ಕವರ್ ಮಾಡೋಣ. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಶಾರ್ಟ್ ಆಗಿ, ಫಾಸ್ಟ್ ಆಗಿ ಈ ಥರದ್ದು ನಿಯರ್ಲಿ 1000 ಕ್ವಶನ್ಸ್ ಕವರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲ ಸಬ್ಜೆಕ್ಟ್ಗೂ ನೋಡೋಣ. ಫಸ್ಟ್ ಪಾಲಿಟಿ ನೋಡ್ತೀನಿ, ಅದಾದ್ಮೇಲೆ ಎಕನಾಮಿ, ಮತ್ತೆ ಬೇರೆ ಬೇರೆ ಸಬ್ಜೆಕ್ಟ್ ಫಾಸ್ಟ್ ಆಗಿ ಈ ಥರ ಕ್ವಶನ್ಸ್ ಅನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಇಷ್ಟ ಆಗಿದ್ರೆ ಈ ಥರ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡ್ತಾ ಹೋಗಿ, ಆ್ಯಂಡ್ ಸ್ನೇಹಿತರಿಗೂ ಶೇರ್ ಮಾಡಿ. ತುಂಬ ಜನ ಆ ಥರ ನೋಡ್ತಾ ಇದ್ದಾಗ, ಲೈಕ್ ಮಾಡ್ತಾ ಇದ್ದಾಗ ನಿಮಗೂ ಅವಶ್ಯಕತೆ ಇದೆ ಇದರದ್ದು ಪಾಠದ ಅಂತೇಳಿ ಇನ್ನೂ ಹೆಚ್ಚಿನ ಪಾಠಗಳನ್ನು ಮಾಡ್ತೀನಿ. ಈ ಥರ ಕೇಳ್ತಾ ಹೋಗಿ ಪರ್ಫೆಕ್ಟ್ ಆಗಿಬಿಡ್ತೀರಿ ಎಕ್ಸಾಮಲ್ಲಿ. ಈಗ ಮುಂಬರುವಂಥ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆ್ಯಂಡ್ PDO ಎಕ್ಸಾಮ್ಗಳಿಗೆ ತುಂಬ ಉಪಯುಕ್ತ. ನಂತರ ಬರುವಂಥ PC PSI ಎಲ್ಲದಕ್ಕೂ ಯೂಸ್ಫುಲ್ ಆಗ್ತದೆ. ಚೆನ್ನಾಗಿ ಸ್ಟಡಿ ಮಾಡ್ತಾ ಹೋಗಿ. ಓಕೆ, ಥ್ಯಾಂಕ್ ಯು. ಇದನ್ನು ಮತ್ತೆ ಈ ಕ್ವಶನ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ.